ನಮಸ್ಕಾರ, ಇದು ಡಾಕ್ಟರ್ ಡೇವಿಡ್ ಹೀಬರ್. ನಾನು ನಿಮ್ಮೊಂದಿಗೆ ಕರುಳಿನ ಹಾರ್ಮೋನುಗಳು, ಅತ್ಯಾಧಿಕತೆ, ಇನ್ಸುಲಿನ್ ಮತ್ತು ಗ್ಲೂಕೋಸ್ಗಳ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ನಿಮ್ಮ ಹಸಿವು ಮತ್ತು ಕಡುಬೈಗಳನ್ನು ನಿಯಂತ್ರಿಸುವ ಆಸಕ್ತಿದಾಯಕ ಸ್ವರಮೇಳ. ಒಂದು ನೋಟ ಆಹಿಸೋಣ. ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವಲ್ಲಿ ಕರುಳಿನ ಹಾರ್ಮೋನುಗಳು ಬಹಳ ಮುಖ್ಯವೆಂದು ಅದು ತಿಳಿಯುತ್ತದೆ, ಆದರೆ ಅದರ ಕಡುಬೇಡಿಕೆಗಳು ಮತ್ತು ಹಸಿವನ್ನು ನಿಯಂತ್ರಿಸುತ್ತದೆ. ಇನ್ಸುಲಿನ್, GLP-1, GIP ಮತ್ತು PYY ಅನ್ನು ಬಿಡುಗಡೆ ಮಾಡುವ ಆಹಾರಗಳು ನಿಮ್ಮ ಕರುಳು ಮತ್ತು ನಿಮ್ಮ ಮೆದುಳಿನಿಂದ ಒಂದೇ ಸಮಯದಲ್ಲಿ ತಿನ್ನುತ್ತದೆ ಎಂದು ಗ್ರಹಿಸಲಾಗುತ್ತದೆ. ನಿಮ್ಮ ಹೊಟ್ಟೆ, ಕರುಳು ಮತ್ತು ಮೇದೋಜೀರಕ ಗ್ರಂಥಿ ಗೋಡೆಗಳಲ್ಲಿರುವ ಈ ಹಾರ್ಮೋನ್ ನರಕೋಶಗಳು ಇನ್ಸುಲಿನ್ ಮತ್ತು CK ಹೆಚ್ಚಳವನ್ನು ನಿಯಂತ್ರಿಸುತ್ತದೆ ಮತ್ತು ಊಟದ ನಂತರ ನಿಮ್ಮ ಮೂತ್ರಕೋಶವನ್ನು ಖಾಲಿ ಮಾಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಪ್ರೋಟೀನ್, GLP-1 ಮತ್ತು PYY ಸವೆಸುವಿಕೆಯನ್ನು ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಹೊಟ್ಟೆಯ ಜೀರ್ಣಕ್ರಿಯೆ ಕಡಿಮೆಯಾಗುತ್ತದೆ. ನಿಮ್ಮ ಮೆದುಳಿನ ಮೇಲೆ ಕಾರ್ಯನಿರ್ವಹಿಸುವ ಮೂಲಕ ಹಸಿವು ಮತ್ತು ಕಡುಬೈಗಳನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಸರಿಯಾದ ಪ್ರಮಾಣದ ಪ್ರೋಟೀನ್, ಆರೋಗ್ಯಕರ ಕಾರ್ಬೋಹೈಡ್ರೇಟ್ಗಳನ್ನು ಪಡೆಯುವುದು ಮತ್ತು ಆರೋಗ್ಯಕರ ಊಟದೊಂದಿಗೆ ನಿಮ್ಮ ಹಸಿವನ್ನು ನಿಯಂತ್ರಿಸುವುದು ಯಾವಾಗಲೂ ಮುಖ್ಯವಾಗಿದೆ.